ಸ್ವಾಮಿ ಶರಣಂ. ಪರಮ ಪವಿತ್ರ ಶಬರಿಮಲೆ ಕ್ಷೇತ್ರದ ಸನ್ನಿಧಾನವನ್ನು ತೆರೆದು ಇಂದಿಗೆ 7 ದಿನ. ಆ 7 ದಿನಗಳಲ್ಲಿ ಆ ಭಗವಂತನನ್ನ ಕಂಡಂತಹ ಲಕ್ಷಾಂತರ ಮಂದಿಗಳ ಪಾದಾರವಿಂದಕ್ಕೆ ಹಾಗೂ ಮುಂದೆ ಯಾವ ಕ್ಷಣದಲ್ಲೂ ಕೂಡ ಆ ಸ್ವಾಮಿ ಅಯ್ಯಪ್ಪನನ್ನ ಕಾಣುವ ಮತ್ತು ಆ ಸ್ವಾಮಿ ಅಯ್ಯಪ್ಪನ ಆರಾಧಿಸುವ ಭಕ್ತರ ಪಾದಾರವಿಂದಗಳಿಗೆ ಕೋಟಿ ಪ್ರಣಾಮಗಳು. ಈ ಒಂದು ನಿಮ್ಮ BSS ಮೀಡಿಯಾ ಯೂಟ್ಯೂಬ್ ಚಾನಲ್ನಲ್ಲಿ ಭಗವಂತನ ವಿಚಾರಧಾರೆಗಳನ್ನು 10 ಹಲವು ಸಾವಿರ ತಿಳಿಸಲೇಬೇಕು. ಆದರೆ ನಮಗೆ ತಿಳಿದಿರೋದು ಸಾಸಿವೆ ಕಾಳಿನಷ್ಟು. ಅದರಲ್ಲೂ ವಿಶೇಷವಾದ ಪ್ರಶ್ನೆಗಳು ಬರ್ತಾನೆ ಇರುತ್ತೆ. ಅಂಥ ಸ್ವಾಮಿಗಳೊಬ್ಬರು ಇದ್ದಾರೆ ಈಗ. ಸ್ವಾಮಿ ಶರಣ ಸ್ವಾಮಿ. ಸ್ವಾಮಿ ನಮಸ್ತೆ ಸ್ವಾಮಿ. ನಮಸ್ತೆ. ನಿಮ್ಮ ಹೆಸರು, ನಿಮ್ಮ ಊರು ಹೇಳಿ ಸ್ವಾಮಿ. ಸ್ವಾಮಿಗಳೇ, ನಮ್ಮ ಹೆಸರು ನಟರಾಜ್ ಅಂತ. ಸ್ವಾಮಿಗಳೇ, ಮೈಸೂರಿಂದ ಮಾತಾಡ್ತಾ ಇರೋದು. ಸ್ವಾಮಿಗಳೇ, ಮನೇಲಿ ಪಡಿ ಪೂಜೆ ಮಾಡ್ಬೋದಾ? ಪಡಿ ಪೂಜೆ ಮಾಡಬಾರ್ದಾ? ಅದು ನಮ್ಮ ಕ್ವಶನ್ ಸ್ವಾಮಿಗಳೇ. ನಮ್ಮ ತಿಳಿದೊಬ್ರು ಗುರುಸ್ವಾಮಿಗಳು ಏನಂತಂದಿದ್ರು ಅಂತಂದ್ರೆ, ಪಡಿ ಪೂಜೆ ಮಾಡೋದು ಶಬರಿಮಲೆ ಸನ್ನಿಧಿಲಿ ಮಾತ್ರ ಸಲ್ಲುತ್ತೆ. ಮನೇಲಿ ಪೂಜೆ ಮಾಡೋದು ನಮ್ಮ ಸ್ವಂತಕ್ಕೆ ಏನೈತೆ ನಮ್ಮ ತೃಪ್ತಿಗೋಸ್ಕರ ಮಾಡ್ತೀವಿ. ಪಡಿ ಪೂಜೆಯನ್ನ ಮಾಡಿದ್ರೆ ಅದೇ ಆದ ತತ್ವಗಳಿದೆ ಅಂತ ಹೇಳ್ತಾರೆ ಸ್ವಾಮಿಗಳೇ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಕೇಳೋಂತ ಅನ್ಕೊಂಡೆ ಸ್ವಾಮಿಗಳೇ. ನಮ್ಮ ಕೃಷ್ಣ ಸ್ವಾಮಿಗಳು ನಮ್ಮ ಜೊತೆನೇ ಇದ್ದಾರೆ, ನಮ್ಮ ಗುರುಸ್ವಾಮಿಗಳು. ಅವರೇ ನಿಮಗೆ ಹೇಳಿದ್ದ ಸಮಯ ಹತ್ರ? ಹೌದು ಸರ್, ಹೌದು ಸ್ವಾಮಿಗಳೇ. ಯಾಕಂದ್ರೆ ಪಡಿ ಪೂಜೆಯನ್ನ ಮಾಡಿದ್ರೆ ಅದ್ರ ತತ್ವಗಳು ಸುಮಾರಿದೆ. ಅದೇನೇ ಇದ್ರು ಶಬರಿಮಲೆ ಸನ್ನಿಧಿಲಿ ಮಾಡಿದ್ರೆ ತುಂಬಾ ಒಳ್ಳೇದು. ಮನೇಲಿ ಏನಾರ ಮಾಡಿದ್ರೆ ಅದೆಲ್ಲ ನಮ್ಮ ಮನೆ ಏನ್ ಹೇಳ್ತಾ ಐತೆ ಅಷ್ಟಕ್ಕೆ ಮಾತ್ರ ಸಲ್ತದೆ ಅಂತ ಹೇಳಿದ್ರೆ ಸ್ವಾಮಿಗಳೇ. ಅದಕ್ಕೋಸ್ಕರ ನಾನು ನಿಮಗೆ ಕಾಲ್ ಮಾಡಿದೆ ಸ್ವಾಮಿಗಳೇ. ಸ್ವಾಮಿಗಳಿಗೆ ಕೊಡಿ ಫಸ್ಟ್. ಸ್ವಾಮಿಗಳು ಗುರುಸ್ವಾಮಿಗಳಿಗೆ ನಮಸ್ಕಾರ ಮಾಡೋಣ. ಆಯ್ತು ಸ್ವಾಮಿ, ಕೊಟ್ಟೆ ಸ್ವಾಮಿಗಳೇ. ಸ್ವಾಮಿ ಸ್ವಾಮಿ ಶರಣಂ. ನಮಸ್ಕಾರ ಸ್ವಾಮಿ. ಸ್ವಾಮಿ ಶರಣ ಸ್ವಾಮಿ. ಸ್ವಾಮಿಯೇ ಶರಣಮಯ್ಯಪ್ಪ. ನಿಮ್ಮ ಪಾದಾರವಿಂದಗಳಕ್ಕೆ ಕೋಟಿ ಕೋಟಿ ಸಾಷ್ಟಾಂಗ ನಮಸ್ಕಾರಗಳು ಸ್ವಾಮಿ. ಸ್ವಾಮಿ ಸ್ವಾಮಿ ಏನಿಲ್ಲ ಸ್ವಾಮಿ, ಅದೇ ಪಡಿ ಪೂಜೆ ಅದು ನಮ್ಮ ಸ್ವಾಮಿ. ನಾನೇನು ವಿದ್ವಾಂಸ ಅಲ್ಲ, ಒಂದು ಪಂಡಿತ ಅಲ್ಲ, ಏನಿಲ್ಲ. ನಾನು ಒಂದು ಅನ್ಎಜುಕೇಟೆಡ್. ನಾನು ಏನಂದ್ರೆ ಆ ಕಾಲದ ಒಂದು ಸ್ವಲ್ಪ ವರ್ಷದಿಂದ ನಮ್ಮ ತಂದೆ ಜೊತೆ ಹೋಗ್ತಿದ್ದೆ ಸ್ವಾಮಿ. ನಮಗೆ ಅವ್ರು ತಿಳಿದಂಗೆ ನನಗೆ ಹೇಳ್ಕೊಟ್ಟಿದ್ದಾರೆ ಸ್ವಾಮಿ. ನಾವು ಏನು ಅಂತ ಇದು ತಿಳುವಳಿಕೆ ಇರೋರಲ್ಲ. ದೊಡ್ಡವ್ರು ಏನು ಹೇಳಿರ್ತಾರೆ ಅದನ್ನ ನಾವು ಪಾಲಿಸ್ಕೊಂಡ್ ಬರ್ತಾ ಇದ್ದೀನಿ ಸ್ವಾಮಿ. ಪಡಿ ಪೂಜೆ ಮನೆಯಲ್ಲಿಟ್ಟು ಮಧ್ಯಾಹ್ನ ಹೊತ್ತು ಹರಿವರಾಸನ ಮಾಡೋದು, ಇಲ್ಲ ಪಡಿ ಪೂಜೆ ಮಾಡೋದು ಮಾಡಿ ಆ ಪಡಿ ಮೇಲೆ ಕರ್ಪೂರ ಹಚ್ಸೋದು, ಇದೆಲ್ಲ ಮಾಡಬಾರ್ದು. ಅದು ಮಾಡಿದ್ಮೇಲೆ ಹರಿವರಾಸನ ಮಾಡಿದ್ಮೇಲೆ ಅದು ದೇವ್ರ ಮನೆ ಬಾಗ್ಲು ಹಾಕ್ಬೇಕು. ಅದು ಕೆಲವೆಲ್ಲ ಆಚಾರಗಳು, ಕ್ರಮಗಳು, ತತ್ವಗಳು ಎಲ್ಲ ಇರುತ್ತೆ. ಸುಮ್ಮನೆ ನಾವು ಏನೋ ಒಂದು ಶೋಕಿಗೋಸ್ಕರ ಏನೋ ಒಂದು ಚೆನ್ನಾಗಿ ಕಾಣಲಿ, ಎಲ್ಲ 4 ಜನಕ್ಕೆ ಒಂದು ಇದಾಗಲಿ ಅಂತೇಳಿ ನಾವು ಪಡಿ ಇಟ್ಟು ಪೂಜೆ ಮಾಡ್ತೀವಿ. ಅದೆಲ್ಲ ಕೆಲವೆಲ್ಲ ವಿಘ್ನಗಳಾಗುವಂಥ ಪರಿಸ್ಥಿತಿಗಳು ಇರುತ್ತೆ. ಅದರಿಂದ ಸ್ವಾಮಿ ಅದೇ ನಾವು ಅದಕ್ಕೆ ಸ್ವಾಮಿಯವ್ರಿಗೆ ಹೇಳಿದ್ರು, ಸ್ವಾಮಿಗೆ ಹೇಳೋದಕ್ಕೆ ಆಯಿತು, ನಾನು ತಿಳ್ಕೊಳ್ಳೋದು ಬೇಕಾದಷ್ಟಿದೆ. ಮರಕ್ಕಿಂತ ಮರ ಇದ್ದೇ ಇರ್ತದೆ. ಅವತ್ತು ನಮ್ಮ ದೊಡ್ಡ ಗುರುಸ್ವಾಮಿಗಳು ಮೈಸೂರಲ್ಲಿ ಮೊದಲು ಪೂಜೆ ಅಯ್ಯಪ್ಪ ಅನ್ನೋದು ಪೂಜೆನ ಮಾಡಿಸಿದ್ದೆ ಮೇನೋನ್ ಸ್ವಾಮಿ, ನಂಬ್ಯಾರ್ ಸ್ವಾಮಿ, ಭಾಸ್ಕರ್ ಸ್ವಾಮಿ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದ್ರು ಸ್ವಾಮಿ. ಆವಾಗ ಅವರು ಒಂದು 800 ರೂಪಾಯಿ ಇಟ್ಕೊಂಡು ಒಂದು ಪೂಜೆ ಮಾಡಿದ್ರು ಸ್ವಾಮಿ ಮೈಸೂರಲ್ಲಿ. ಆವಾಗ ಆ ಪೂಜೆ ಆ ಗುರುಸ್ವಾಮಿಗಳ ಜೊತೆ ನಾನು ಅವಾಗ ಚಿಕ್ಕ ಹುಡುಗ ಸ್ವಾಮಿ. ನಮ್ಮ ತಂದೆ ಅವ್ರ ಜೊತೆ ಎಲ್ಲ ಇದ್ರು ಸ್ವಾಮಿ, ಭಾಳ ತಿಳುವಳಿಕೆ ಇರೋರು. ಆಮೇಲೆ ಅಲ್ಲಿ ಪಂದಳಮಿಂದ ಒಬ್ಬರು ಬಂದಿದ್ರು ಸ್ವಾಮಿ. ಅವರು ಇಲ್ಲೇ ಮೈಸೂರಲ್ಲಿ ಸ್ವಲ್ಪ ದಿನ ಇದ್ರು ಸ್ವಾಮಿ. ಅವ್ರ ಜೊತೆ ಎಲ್ಲ ಸೇರ್ಕೊಂಡು ಕೆಲವೆಲ್ಲ ಸಣ್ಣ ಪುಟ್ಟ ಸ್ವಾಮಿ, ಜಾಸ್ತಿ ಏನು ದೊಡ್ಡದಾಗಿ ನಾನು ಇದು ಮಾಡಲ್ಲ. ಯಾಕಂದ್ರೆ ಭಗವಂತನಿಗೆ ಬೇಕಾಗಿರೋದು ಒಂದು ಭಕ್ತಿ. ಒಂದು ಸುಮ್ಮನೆ ನಾವು ಏನೋ ಮಾಡ್ತೀವಿ. ಇವಾಗೆಲ್ಲ ಕೆಲವು ಕಡೆ ಎಲ್ಲ ಏನಾಗಿದೆ ಅಂದರೆ ಸ್ವಾಮಿ, ಸುಮ್ಮನೆ ದೇವ್ರ ಹೆಸರು ಹಾಳು ಮಾಡೋಕ್ಕೆ ಯಾರ ಕೈಯಲ್ಲೂ ಆಗಲ್ಲ ಸ್ವಾಮಿ. ಸುಮ್ಮನೆ ಒಬ್ಬೊಬ್ರು 10 ಗುರುಸ್ವಾಮಿಗಳಿದ್ರೆ 10 ಥರ ಮಾಡಿಕೊಂಡು ಆ ದೇವ್ರನ್ನ ಹೆಸರೇ ಹಾಳು ಮಾಡ್ತಾ ಕೂತಿದ್ದಾರೆ ಸ್ವಾಮಿ. ಆವತ್ತಿನ ಭಕ್ತಿ ವಿನಯ ಅದೆಲ್ಲ ಶಿಸ್ತೆಲ್ಲ ಹೊರಟೋಯ್ತು ಸ್ವಾಮಿ. ಇವತ್ತೆಲ್ಲ ಯುಕ್ತಿ, ಫ್ಯಾಷನ್ನು, ಒಂಥರ ಟೂರ್ಗೆ ಹೋದಂಗೆ ಸ್ವಾಮಿ. ಇವಾಗ ಇವ್ರು ಹೋಗ್ತಾರಲ್ಲ, ಪಕ್ಕದ ಮನೆಯವ್ರು ಹೋಗ್ತಾರಲ್ಲ, ನಾನು ಅವ್ರಿಗಿಂತ ಕಮ್ಮಿ ಇಲ್ಲ, ನಾನು ಹೋಗ್ಬೇಕು, ಈ ಥರ ಎಲ್ಲ ಬಂದ್ಬಿಟ್ಟಿದೆ ಸ್ವಾಮಿ. ಆ ಆಚಾರಗಳೆಲ್ಲ ಹಾಳು ಮಾಡ್ಕೊಂಡು ನಾವು ನಮ್ಮ ಧರ್ಮ ಎಲ್ಲ ಮುಗಿದೋಗ್ಬಿಟ್ಟಿದೆ ಸ್ವಾಮಿ. ಇವಾಗ ಏನಂದರೆ ಯಾರಿಗಾದ್ರೂ ಇವತ್ತಿನ ದಿನ ಒಂದು ಒಳ್ಳೇದನ್ನ ಹೇಳ್ಕೊಡ್ತೀನಿ ಅಂದರೆ ದೇವರು ಹೇಳಿದಾರಾ? ಅವ್ರು ಹಂಗೆ ಮಾಡಬೇಡ ಅಂತ ಹೇಳಿದಾರ, ಹಿಂಗೆ ಮಾಡಬೇಡ ಅಂತ ಹೇಳಿ ಅದಕ್ಕೆ ನಾವು ಉತ್ತರ ಕೊಡೋಕ್ಕೆ ನಮ್ಮ ಕೈಯಲ್ಲೆಲ್ಲ ಗೊತ್ತಿಲ್ಲ ಸರ್. ಅದೆಲ್ಲ ದೊಡ್ಡವರು ನಿಮ್ಮಂಥವ್ರು ಅದು ಹೇಳ್ತಾರೆ ಸ್ವಾಮಿ. ಯಾಕಂದ್ರೆ ತಿಳುವಳಿಕೆ ಇರೋರು ಹೇಳ್ಬೇಕು. ಅದು ಸುಮ್ಮನೆ ನಾವೆಲ್ಲ ಏನೇ ಮಾತಾಡೋದು ನಮ್ಮ ಗುರುಸ್ವಾಮಿಗಳು ಏನು ಹೇಳ್ಕೊಟ್ಟಿರ್ತಾರೆ ಅದ್ರಲ್ಲೊಂದು 2 ಮಾತು ಹೇಳ್ಬೋದು ಅಷ್ಟೇ ಅಲ್ಲದೆ ಅದು ಅವ್ರ ಇಷ್ಟ ಸ್ವಾಮಿ. ಮಾಡೋದು ಬಿಡೋದು ಅದೆಲ್ಲ ಅವ್ರ ಇಷ್ಟ. ಅದರಿಂದ ನಮ್ಗೆ ಗುರುಸ್ವಾಮಿಗಳು ಹೇಳಿದ್ರು ಈ ಥರ ಹಿಂಗೆ ಅಂದರು. ನಮ್ಗೆ ಭಾಳ ಖುಷಿ ಆಗೋಯ್ತು ತಮ್ಮ ಹತ್ರ ಮಾತಾಡ್ತಾ ಇರೋದು.
ಅದು ಏನ್ ಹೇಳ್ಬೇಕು ಅಂತ ಗೊತ್ತಿಲ್ಲ. ದೇವ್ರ ಮನೆ ಮುಂದೆನೆ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ. ನನ್ಗೆ ಈ ಭಾಗ್ಯ ಸಿಕ್ತು ನೋಡಿ, ನಿಮ್ಮ ಹತ್ರ ಮಾತಾಡೋ ಭಾಗ್ಯ. ಅದು ನಾನು ತುಂಬಾ ಅದೃಷ್ಟ ಮಾಡಿದ್ದೀನಿ ಅನ್ಸುತ್ತೆ ಸ್ವಾಮಿ. ಸ್ವಾಮಿ ಅದು ನಿಜ. ಹೇಳಿ ಸ್ವಾಮಿ. ನೀವು ಮೊದಲಿಗೆ ನಿಮ್ಮ ಪಾದದ ಧೂಳಿಗೂ ನಾವು ಸಮ ಇಲ್ಲ ಸ್ವಾಮಿ, ಅದೇ ಹೇಳ್ಬಿಡ್ತೀವಿ. ಯಾಕೆಂದ್ರೆ ನೀವು ನಾನು ಒಂದ್ ನಿಮಿಷ ಮಾತಾಡ್ಬಿಡ್ತೀನಿ ಸ್ವಾಮಿ. ಈಗ ನನಗೆ ಅವಕಾಶ ಕೊಡಿ ಸ್ವಾಮಿ, ದಯವಿಟ್ಟು ನಿಮ್ಮ ಪಾದಕ್ಕೆ ಎರಗ್ತೀನಿ. ನೀವು ಹೇಳಿದ್ರಿ ನಾನು ಏನು ವಿದ್ಯಾವಂತನಲ್ಲ, ಏನೂ ತಿಳ್ಕೊಂಡಿಲ್ಲ ಅಂತ. ಸ್ವಾಮಿ, ನಾವು ಭಗವಂತ ನಮಗೆ ಏನಕ್ಕೆ ಒಂದು ನಂಬರ್ನ ನಾನು ಹಾಕಿದೆ ಅಂದ್ರೆ, ಎಲ್ಲ ನಿಮ್ಮಂತ ಅವರ ಗುರು ಹಿರಿಯರ ಆಶೀರ್ವಾದ ನಮ್ಮ ತಲೆ ಮೇಲೆ ಇರಲಿ ಅನ್ನೋ ಒಂದು ಕಾರಣದಿಂದ ಭಗವಂತ ನನ್ನನ್ನು, ಯಾಕೆಂದ್ರೆ ಯೂಟ್ಯೂಬಲ್ಲಿ ಯಾರು ನಂಬರ್ ಅಷ್ಟು ಬೇಗ ಹಾಕಲ್ಲ, ಆದರೆ ನನಗೆ ಹಾಕಿದ್ರಿಂದ ಎಂತೆಂಥ ಸ್ವಾಮಿಗಳ ಪರಿಚಯ ಆಯ್ತಾ ಇದೆ, ಅವರ ಆಶೀರ್ವಾದ ದೊರಕ್ತಾ ಇದ್ದಾರೆ. ಅದಕ್ಕೆ ನಿಮ್ಮಂಥ ಸ್ವಾಮಿಗಳ ಪಾದಾರವಿಂದಕ್ಕೆ ಕೋಟಿ ಕೋಟಿ ಪ್ರಣಾಮ ಸ್ವಾಮಿ. ನೀವು ಹೇಳಿದ್ರಿ ಎಲ್ಲ ದೊಡ್ಡ ದೊಡ್ಡದತೆ ಅಂತ, ಆದರೆ ನನಗೆ ಒಂದು ಉತ್ತರ ಬೇಕು ಸ್ವಾಮಿ ನಿಮ್ಮಿಂದ. ಯಾಕೆ ಪಡಿ ಪೂಜೆ ಮಾಡಬಾರ್ದು ಮನೆಯಲ್ಲಿ ಅಂತ? ಸ್ವಾಮಿ, ಅದಕ್ಕೆ 18 ತತ್ವಗಳಿದೆ ಸ್ವಾಮಿ. ಆ ತತ್ವ ಮಾಡೋದು ಏನಂದ್ರೆ, ಆ ಪಡಿ ಪೂಜೆ ಮಾಡೋದು ಅದು ಶಾಶ್ವತ. ಅದು ಶಾಶ್ವತ. ಅದು ಶಾಶ್ವತ ಮಾಡ್ಬೇಕಾದ್ರೆ ಸ್ವಾಮಿ ಅದಕ್ಕೆ ಆ ಕ್ರಮಗಳಿದೆ. 18 ಕಳಸಗಳು ಇಡಬೇಕು, 18 ತರ ಬಟ್ಟೆ ಇಡಬೇಕು, ಅದಕ್ಕೆ ಇಷ್ಟು ತರ ಹೂವು ಅಂತಿದೆ ಸ್ವಾಮಿ. ಪ್ರತಿ ಒಂದು ಪಡಿಗೂ ಒಂದೊಂದು ತತ್ವಗಳಿದೆ ಸ್ವಾಮಿ. ಆ ತತ್ವ ನಾವೆಲ್ಲ ಕಲ್ತಿಲ್ಲ ಸ್ವಾಮಿ. ಅದು ಸುಮ್ಮನೆ ಏನೋ ಇಟ್ಟು ಮಾಡೋದಲ್ಲ ಸ್ವಾಮಿ. ಅದಕ್ಕೆ ಏನೇ ಮಾಡೋದು ಅದಕ್ಕೊಂದು ಅರ್ಥ ಇರ್ಬೇಕು ಸ್ವಾಮಿ. ಅರ್ಥ ಇರಬೇಕು, ಒಂದು ಆಚಾರ ಇರಬೇಕು, ಒಂದು ಕ್ರಮ ಇರಬೇಕು. ಸುಮ್ಮನೆ ನಾವು ಮಾಡಿ ಏನ್ ಪ್ರಯೋಜನ ಹೇಳಿ? ಸುಮ್ಮನೆ ಹೂವು ಹಾಕೋದು, ಸುಮ್ಮನೆ ಇದು ಮಾಡೋದು ಅಂದ್ರೆ ಅದನ್ನ ಸರಿಯಾಗಲ್ಲ. ಏನಾದ್ರು ಚೂರು ವಿಘ್ನ ಆಗೋಯ್ತು ಅಂದ್ರೆ ಎಷ್ಟೆಲ್ಲ ಎಲ್ಲಾರ್ಗು ಅದು ಒಂಥರ ಮನ್ಸು ಸಮಾಧಾನ ಇರಲ್ಲ. ಓ ಇದಿಟ್ಟು ಅದು ಹಂಗಾಯ್ತು, ಇದು ಹಿಂಗಾಯ್ತು, ಅದು ಬರಬಾರ್ದು ಸ್ವಾಮಿ. ಅದಕ್ಕೆ ದೊಡ್ಡವ್ರು ಹೇಳೋದು ಏನಂದ್ರೆ, ಮನೆ ಒಳಗಿಟ್ಟು ಎಲ್ಲಾರ ಮನೇಲೂ ಇಟ್ಟು ಪಡಿ ಪೂಜೆ ಮಾಡಬಾರ್ದು. ಅದು ಪಡಿ ಪೂಜೆ ಅನ್ನೋದೇ ಅದಕ್ಕೆ ಒಂದು ಕ್ರಮ ಇದೆ, ಅದಕ್ಕೊಂದು ಆಚಾರ ಇದೆ. ಅದಕ್ಕೆ ಅದು ಮಾಡೋರೇ ಅದು ಮಾಡ್ಬೇಕು ಸ್ವಾಮಿ. ಅದು ಸುಮ್ಮನೆ ನಾವೆಲ್ಲ ಅದೆಲ್ಲ ನಿಮ್ಮಂತವ್ರು ಮಾಡ್ಬೋದು, ಆದ್ರೆ ನಮ್ಮಂತವ್ರು ಸ್ವಾಮಿ ನಾನು ಎಲ್ಲ ತಿಳ್ಕೊಂಡಿರೋನಲ್ಲ ಸ್ವಾಮಿ, ಮೊದಲಾಗಿ ಹೇಳ್ಬಿಡ್ತೀನಿ. ಇರ್ಲಿ ಸ್ವಾಮಿ, ಯಾಕಂದ್ರೆ ಇಷ್ಟು ತಿಳುವಳಿಕೆ ಅಂತ ನಾನು ಹೇಳ್ಬಾರ್ದು. ಇಷ್ಟು ನಿಮ್ಗೆ ಅನುಭವ ಇರ್ಬೇಕಾದ್ರೆ, ಯಾಕಂದ್ರೆ 10 ಕಲ್ಲು ಒಂದು ಮಾವಿನ ಹಣ್ಣು ಹೊಡೆದ್ರೆ 10 ಕಲ್ಲು ಬೀಳಲ್ಲ. ಯಾವ್ದಾದ್ರು ಒಂದು ಕಲ್ಲು ಬೀಳ್ಬೋದು, ಇಲ್ಲ 9 ಬೀಳ್ಬೋದು, ಒಂದು ಮಿಸ್ ಆಗುತ್ತೆ. ಆತರ 10 ಗುರು ಸಂಪರ್ಕ ನಿಮ್ಗೆಲ್ಲ ಇದೆ ಎಲ್ಲ. ಅದಕ್ಕಿಂತ ಇವ್ರು ಹೇಳ್ತಾರೆ ನಿಮ್ ಬಗ್ಗೆ ನನ್ಗಿದೆ ಫಸ್ಟ್ ಗೊತ್ತಾಗಿದೆ ಸ್ವಾಮಿ. ಇವಾಗ ನಮ್ಗೆ ಬಹಳ ಖುಷಿ ಆಗೋಯ್ತು. ಇವಾಗ ಅದನ್ನ ನಿಮ್ದು ಇದ್ರೆ ನಾವು ಖಂಡಿತವಾಗ್ಲೂ ಎಲ್ಲಾರ್ಗು ನಾವು ಹೇಳ್ತೀವಿ. ನಾವು ನಿಮ್ ಫೋಟೋ ಇದ್ರೆ ನಾವು ಖಂಡಿತ ನೋಡಿ ನಮ್ಮ ಗುರುಸ್ವಾಮಿಗಳು ಇವರು ಈ ತರ ಹಿಂಗೆಲ್ಲ ಹೇಳ್ಕೊಟ್ಟಿದ್ದಾರೆ, ಈ ತರ ಮಾಡಿದ್ರೆ ಹಿಂಗ್ ಮಾಡು ಅಂದ್ರೆ, ಈ ತರ ಇದು ಮಾಡು ಅಂದ್ರೆ ಹೇಳಿ ನಾವು ಸಂತೋಷ ಪಡ್ಬೇಕು ಸ್ವಾಮಿ. ನಂದು ಅನ್ನೋದು ಸ್ವಾಮಿ ಅದು ಸರ್ವನಾಶನೇ ಸ್ವಾಮಿ. ಈಗ ಒಂದು ಸತ್ಯವನ್ನ ನಾನು ಹೇಳಲೇಬೇಕು. ಮಾಲೆ ಧಾರಣೆ ಮಾಡಿದ್ದೀನಿ. ಹೇಳಿ ಸ್ವಾಮಿ. ನಿನ್ನೆ ಸ್ವಾಮಿಗಳು ನಾವು ಮಾತಾಡಿದ್ವು ಸ್ವಾಮಿ ಈ ವಿಚಾರನ. ಸರಿ ಸ್ವಾಮಿ. ಈ ವಿಚಾರ ಮಾತಾಡಿದಾಗ ನಿಮ್ಮ ಒಂದು ವಿಚಾರವನ್ನ ನಾವು ಸಂಪೂರ್ಣವಾಗಿ ಒಪ್ತೀವಿ ಸ್ವಾಮಿ, ಅದರಲ್ಲಿ 2 ಮಾತಿಲ್ಲ. ಶಬರಿಮಲೆಗೆ ಮಾತ್ರ ಸತ್ಯವಾದ ಹೊನ್ನು 18 ಮೆಟ್ಟಿಲು, ಮೆಟ್ಟಿಲಿನ ಸಿದ್ಧಿ, ಮೆಟ್ಟಿಲಿನ ಆ ಒಂದು ತತ್ವ, ಆ ಒಂದು ದೇವಾನುದೇವತೆಗಳಿರೋದು ಸತ್ಯವಾದ ಹೊನ್ನು 18 ಮೆಟ್ಟಿಲು ಅಲ್ಲಿ ಶಬರಿಮಲೆಗೆ ಮಾತ್ರ. ಬೇರೆ ಎಲ್ಲೂ ದೇವಾಲಯದಲ್ಲೂ ಇರಬಾರದು ಅನ್ನೋದು ನನ್ನ ಒಂದು ಭಾವನೆನೂ ಕೂಡ. ಯಾಕೆಂದ್ರೆ ಅದು ಅಲ್ಲಿಗೆ ಮಾತ್ರ ಶಬರಿಮಲೆ ಮಾದರಿ ಅಂತ. ಆದ್ರೆ ಈ ವಿಚಾರವನ್ನ ನಾವು ನಿಮ್ಮ ಹತ್ರ ಮಾತಾಡಿ ನಾವು ಯೂಟ್ಯೂಬಲ್ಲಿ ಪಬ್ಲಿಕ್ ಮಾಡಬೇಕು ಅಂದ್ರೂ ಕೂಡ ಒಬ್ಬರು ಸ್ವಾಮಿಗಳ ಹತ್ರ ನಾವು ಚರ್ಚೆ ಮಾಡ್ತೀವಿ ಸ್ವಾಮಿ, ಹಿಂಗ್ ಮಾತಾಡಿದೀವಿ ಏನು ಅನ್ನೋದನ್ನ. ಯಾಕೆಂದ್ರೆ ಇದು 1000 ಜನ ನೋಡ್ತಾರೆ ಸ್ವಾಮಿ. ಹೌದು ಸ್ವಾಮಿ, ಖಂಡಿತ. ನಾವ್ ಹೇಳಿದ್ದೇ ಸರಿ ಅಂತಾನೂ ಇಲ್ಲ ನಾವು, ಅಥವಾ ನಿಮಗಿಂತ ಉತ್ತಮವಾಗಿ ತಿಳಿಸೋದನ್ನ ನಾವು ಸ್ವೀಕರಿಸ್ತೀವಿ. ಯಾಕಂದ್ರೆ ಅದಕ್ಕೆಲ್ಲ ಒಂದು ಪೌರಾಣಿಕ ಇದೆಯಲ್ಲ ಸ್ವಾಮಿ. ಹೌದು. ಆಗ ಒಂದು ವಿಚಾರ ಬಂತು ಸ್ವಾಮಿ, ಈ ಸ್ವಾಮಿಗಳು ಹೇಳಿದ್ರು ನೀವು ಹೇಳಿದ್ದು ಕರೆಕ್ಟು. ಹಾಗಂತ ಈಗ ತುಪ್ಪದ ಅಭಿಷೇಕವನ್ನು ಕೂಡ ಅಭಿಷೇಕಗಳನ್ನೆಲ್ಲ ಮಾಡ್ತಾರೆ ಸ್ವಾಮಿ ಇಲ್ಲಿ ಭಗವಂತನ ಸನ್ನಿಧಾನದಲ್ಲಿ. ಪ್ರತಿಮೆ ವಿಗ್ರಹ ಇಟ್ಟು ಅದು ಅಭಿಷೇಕ ಮಾಡೋರು ಅವರೇನೆ ಅಲ್ಲೇನೆ, ಅದನ್ನು ಇಲ್ಲಿ ಮಾಡಬಾರ್ದು ಅಂತಾರ ಅಂತ ಕೇಳಿ ಅಂತ ಸ್ವಾಮಿ. ಸ್ವಾಮಿ ಅದು ಅಭಿಷೇಕಕ್ಕೆ ಅದಕ್ಕೆ ಯಾವ ಅಡಚಣೆನೂ ಇರಲ್ಲ ಸ್ವಾಮಿ. ಯಾಕಂದ್ರೆ ಮೂರ್ತಿ ಇಟ್ರೆ ಒಂದು ಮೂರ್ತಿ ಇಟ್ರ ಮೇಲೆ ಅದಕ್ಕೆ 1 ಅಡಿ ಮೇಲೆ 1 mm ಇದ್ರೆ, 1 ಅಡಿ ಮೇಲೆ 1 mm ಇದ್ರೆ ಒಂದು ವಿಗ್ರಹ ಇದ್ರೆ ಸ್ವಾಮಿ, ಅದಕ್ಕೆ ದಿನನಿತ್ಯ ಅಭಿಷೇಕ, ದಿನನಿತ್ಯ ಪೂಜೆ, ಆ ಪೂಜೆ ಪುರಸ್ಕಾರ 3 ಟೈಮು ಅದಕ್ಕೆ ನಾವು ಮಾಡ್ಲೇಬೇಕು ಸ್ವಾಮಿ. ಅದನ್ನ ಅವ್ರ ಪ್ರಶ್ನೆ ಏನಂದ್ರೆ ಸ್ವಾಮಿ, ಅಲ್ಲಿ ಉಚ್ಚ ಪೂಜೆ, ಉಷಾ ಪೂಜೆ, ತ್ರಿಕಾಲ ಪೂಜೆಗಳೆಲ್ಲ ನಡೆಯುತ್ತೆ. ಇಲ್ಲಿ ನಡೆಯುವಂತ ಪೂಜೆಗಳು ಆಚಾರವಾಗಿ ಅದು ಕೂಡ ನಡೆಯಲ್ಲ ಸ್ವಾಮಿ, ಅದು ನಾವು ಮಾಡಂಗಿಲ್ವಾ ಅಂತ ಅದನ್ನ ಕೇಳ್ತಾ ಇದ್ದಾರೆ. ಅದೇ ಸ್ವಾಮಿ, ಅದು ಧಾರಾಳವಾಗಿ ಸ್ವಾಮಿ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಕ್ರಮ, ಅದನ್ನ ನೀವು ಹೇಳಿದ್ರಲ್ಲ ಸ್ವಾಮಿ, ಅದಕ್ಕೆ ಕ್ರಮ ಇರಬೇಕು.
ಎಲ್ರೂ ಮಾಡಕ್ಕಾಗಲ್ಲ. ಸುಮ್ನೆ ಆದ್ರೂ ಏನೋ ಮಾಡದೆ ಏನೋ ಇದ್ ಮಾಡದೆ ದೇವ್ರ ಮೇಲೆ ಆ ಕಡೆ ಎಳ್ನೀರ್ ಹಾಕ್ಬಿಟ್ಟು ಇದ್ ಮಾಡ್ದು ಅದು ಮಾಡಕ್ಕಾಗಲ್ಲ. ಅಂದ್ರೆ ಅದಕ್ಕೆ ಅಂತ ಒಂದು ಇದಿರುತ್ತೆ ಸ್ವಾಮಿ. ಒಂದು ಮತ್ತೆ ಅವರು ಕೇಳಿದ ಪ್ರಶ್ನೆ ಸ್ವಾಮಿ ನಾನು, ಯಾಕೆ ಅಂದ್ರೆ ಪಡಿ ಪೂಜೆ ಎಲ್ರು ನೋಡಕ್ ಆಗಲ್ಲ ಅಲ್ಲಿ. ಹೌದು ಅಲ್ವರಾ? ಅದಕ್ಕೆ ಈಗ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕು. ಆ ಒಂದು ಶಬರಿಮಲೆಗೆ ಹೋಗಕ್ಕಾಗದೇ ಇರೋರು ಇರ್ತಾರೆ. ಅಂತ ಸ್ವಾಮಿಗಳು ಅದನ್ನ ಒಂದು ಏನು ಅಂದ್ರೆ ನೀವು ಹೇಳ್ದಂಗೆ ನಾನು ನಿನ್ನೆ ಹೇಳ್ಬಿಟ್ಟೆ, ಅದು ಅಲ್ಲಿ ತಾಂತ್ರಿಕ ವಿಧಾನದಲ್ಲಿ ಆ ಒಂದು ಮುದ್ರೆಗಳನ್ನ ಇಟ್ಟು ಪೂಜಿಸುವ ವಿಧಿವಿಧಾನ ಶಬರಿಮಲೆ. ಅದು ಯಾರು ನಂಬೂದಿರಿಗಳಿರ್ತಾರೆ ಅವ್ರು ಮಾತ್ರ ಅವ್ರು ಮಾಡ್ತಾರೆ. ತಂತ್ರಿಗಳು ಮೇಲ್ಶಾಂತಿಗಳ ಮೇಲ್ವಿಚಾರಿಕೆಗಳು ನಡೆಯುತ್ತೆ, ಅವ್ರು ಮಾತ್ರ ಮಾಡ್ತಾರೆ, ಬೇರೆ ಯಾರು ಇಲ್ಲ. ಅದು ನಾವಿಲ್ಲಿ ಮಂತ್ರಗಳು ಹೇಳ್ತೀವಿ, ಮಂತ್ರಗಳ ಮುಖಾಂತರ ನಾವು ಶರಣಘೋಷಕ್ಕೆ ಹೋಗ್ತೀವಿ. ಅವ್ರು ಯಾವುದು ಎಲ್ಲ ಬಾಯಿ ತುಟಿಕ್ ಪಿಟಿಕ್ ಅನ್ನಲ್ಲ, ಎಲ್ಲ ಅದರಲ್ಲಿ ಮಾಡ್ತಾರೆ ಅವ್ರು. ಹೌದು ಸ್ವಾಮಿ. ಇಲ್ಲಿ ಹೋಗದರೆ ಆಗದಿರೋರು ಸ್ವಾಮಿ ಮನೆಯಲ್ಲಿ ಮಾಡಿದ್ರೆ ಏನ್ ತಪ್ಪು ಅಂತ ಅವ್ರು ಕೇಳ್ತಾ ಇದಾರೆ ಸ್ವಾಮಿ. ಯಾಕೆಂದ್ರೆ ನಾವ್ರೇ ಆ ಥರನೂ ಮಾಡ್ತಾ ಇಲ್ಲ. ಒಂದು ಭಗವಂತನ ನಂಬಿಕೆ ನಮಗೆ, ಆ ಒಂದು ಕರ್ಪೂರ ಹಚ್ಚಿದ್ರೆ ನಮ್ಗೊಂದು ಶಾಂತಿ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ. ಆ ಒಂದು ನೋಡೋಕ್ಕಾಗದಿರೋ ಹಿರಿಯರು ಮತ್ತು ಚಿಕ್ಕ ಮಕ್ಕಳು, ಹೆಂಗಸರು ಮುಖ್ಯವಾಗಿ ಒಂದು ಯಾರು ಪ್ರಾಯದ ವಯಸ್ಸು ನೋಡ್ತಾರೋ ಅವರು ಮನೇಲಿ ಪೂಜೆ ಮಾಡಿದಾಗ ಅದನ್ನ ಭಗವಂತನ ಒಂದು ಪ್ರತಿರೂಪವಾಗಿ ನೋಡ್ಬೋದು ಅಂತ ಒಂದು ಅವ್ರಿಗೇನು ಹೇಳೋದು ಸ್ವಾಮಿ? ಖಂಡಿತವಾಗ್ಲೂ ಅದನ್ನ ಮಾಡಬಾರ್ದು ಸ್ವಾಮಿ. ಮಾಡಿದ್ಮೇಲೆ ಆ ಪಡಿ ಇನ್ನ ತಿರ್ಗಾ ಮತ್ತೆ ತೆಗೆದು ಬಿಡ್ತೀವಿ. ಹರಿವರಸನ ಮಾಡಿದ್ರೆ ಬಾಗ್ ಹಾಕ್ಬೇಕು, ಕ್ಲೋಸ್ ಮಾಡ್ಬೇಕು ಮನೆಗಳಲ್ಲಿ. ಇವಾಗ ಹರಿವರಾಸನ ಹಾಕೋದು ಯಾತಿಗೆ ಸಮಯದು ಅಲ್ವೇ? ಒಂದು ಹರಿವರಾಸನ ಹಾಕೋದು, ಒಂದು ಪಡಿ ಪೂಜೆ ಮಾಡಿ, ಯಾವ್ದು ಪಡಿ ಪೂಜೆ ಮಾಡಿ ಕೊನೆಗೆ ನೂರೊಂದು ಮಂತ್ರ ಇದು ಮಾಡಿಕೊಂಡು ಅದು ಹರಿವರಾಸನ ಮಾಡಿ ಅದನ್ನ ಹಿಂದೆ ಕ್ಲೋಸ್ ಮಾಡ್ಬೇಕು. ಅಲ್ಲಿ ನಾವು ನಿಂತಿರೋ ಜಾಗನು ಒಂದು ಬಟ್ಟೆ ತೆಗೆದು ಕ್ಲೀನ್ ಆಗಿ ಒರೆಸ್ಕೊಂಡು ಹಿಂದೆ ಬೆನ್ನು ತೋರಿಸಿ ನಾವು ಬಾಗ್ಲಾಕಿ ಬಂದ್ಬಿಟ್ರೆ ಸ್ವಾಮಿ ತಿರ್ಗಿ ಅಲ್ಲಿ ನಿಶಬ್ದವಾಗಿ ಇರಬೇಕು ಸ್ವಾಮಿ. ಆ ಥರ ಇರ್ಬೇಕಾದ್ರೆ ಇವಾಗ ನಾವು ಮಧ್ಯಾಹ್ನ ಬಡಿ ಮಾಡ್ಬಿಡ್ತೀವಿ, ಹರಿವರಾಸನ ಮಾಡ್ಬಿಡ್ತೀವಿ, ಎಲ್ಲ ಆಡ್ಬಿಟ್ಟು ಎಲ್ಲ ಆದ್ಮೇಲೆ ಸ್ವಾಮಿ ನಾವು ಪ್ರಸಾದ ಅದು ಇದು ಬಾಗಿಲು ತೆಗ್ದೇ ಇರುತ್ತೆ. ಅದಕ್ಕೆ ಒಂದು ಅರ್ಥ ಇರ್ಬೇಕಲ್ವ ಸ್ವಾಮಿ. ಇವಾಗ ಹರಿವರಾಸನ ಮಾಡಿದ್ಮೇಲೆ ಒಂದು ಅರ್ಥ ಇರಬೇಕು. ಅದು ಏನ್ ಅದಕ್ಕೆ ಯಾಕೆ ಆಡ್ತಾ ಇರೋದು? ಪಡಿ ಪೂಜೆ ಒಂದು ಪಡಿಗೆ ನಾವು ಏನ್ ಮಾಡಬೇಕು, ಎರಡನೇದಕ್ಕೆ ಏನ್ ಮಾಡಬೇಕು, ಈ ತತ್ವಗಳು ನೀವು ಹೇಳ್ತೀನಿ ಎಲ್ಲ ನನಗೆ ಸರಿಯಾಗಿ ಹೇಳಕ್ ಬರ್ತಾ ಇಲ್ಲ. ಯಾಕಂದ್ರೆ ಒಟ್ಟು ಅವ್ರು ಹೇಳಿರೋದು, ದೊಡ್ಡವ್ರು ಹೇಳಿರೋದು, ಪಂದಳದಿಂದ ಬಂದಿರೋರು ಅದು ಹೇಳಿರೋದು. ಆಗ ಇವತ್ತಲ್ಲ 50 ವರ್ಷದ ಹಿಂದೆ ಹೇಳಿರೋದು ನನಗೆ ಹೇಳಿರೋದು 50 ವರ್ಷದ ಹಿಂದೆ. ಅವ್ರು ಈ ತರ ಎಲ್ಲ ಕೆಲವೆಲ್ಲ ನನಗೆ ಹೇಳಕ್ ಬರುತ್ತೆ, ಕೆಲವೆಲ್ಲ ಹೇಳಕ್ಕೆ ನನಗೆ ಅದು ಸರಿಯಾಗಿ ಬರ್ತಾನೆ. ಅದಕ್ಕೆ ಸ್ವಾಮಿ ನಾನು ವಿದ್ಯಾವಂತ ಅಲ್ಲ ಅನ್ನೋದಕ್ಕೆ ಇಲ್ಲ. ಈಗ ನೀವು ಒಂದು ವಿಚಾರಧಾರೆಯನ್ನ ಇಡೀ ಸ್ವಾಮಿ ಅಯ್ಯಪ್ಪನ ಭಕ್ತರಿಗೆ ನಿಮ್ಮಿಂದ ತಲುಪಿಸ್ಬೇಕು ಅಂತ ಒಂದು ಭಗವಂತ ಈ ವಿಚಾರ ತಿಳಿಸಿದ್ದಾರೆ. ಯಾಕೆಂದ್ರೆ ಎಲ್ಲಾ ಕಡೆನೂ ನಡೀತಾ ಇದೆ. ಈ ನಡೀತಾ ಇರೋ ವಿಚಾರನ ಎಷ್ಟು ಸರಿ, ಎಷ್ಟು ಅದರ ವಾಸ್ತವತೆ ಏನು ಅನ್ನೋದನ್ನ ಈಗ ನಾವು ಕೂಡ, ನೀವ್ ಹೇಳಿದ್ದು ಕೂಡ ಇನ್ನೂ ಹೆಚ್ಚಿನ ವಿಚಾರ ಯಾರಾದ್ರೂ ಒಬ್ರು ಅದಕ್ಕೆ ಬಂದ್ರೆ ನಾವು ಅದನ್ನ ಪರಿವರ್ತನೆ ಮಾಡ್ಕೊಳ್ಳೋಣ. ಈಗ ನಾವು ಇದಕ್ಕೆ ಯಾವ್ದೋ ಒಂದು ನಾವು ಅಂತಿಮವಾಗಿ ಇಲ್ಲೇ ಕೊಡೋದು ಬೇಡ ಸ್ವಾಮಿ. ಈ ವಿಚಾರವನ್ನ ಒಂದು ಎಲ್ಲಾ ಗುರುಸ್ವಾಮಿಗಳ ಪಾದಾರವಿಂದಕ್ಕೆ ಸಮರ್ಪಣೆ ಮಾಡಿ ಸ್ವಾಮಿ ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತ ಕೇಳೋಣ. ಅಲ್ಲ ಸ್ವಾಮಿ, ಯಾಕೆಂದ್ರೆ ಅವರು ನಮಗೆ ಇದಕ್ಕಿಂತ ಒಂದು ಉತ್ತಮ ಉತ್ತರ ಕೊಟ್ರೆ ನಾವು ಅದನ್ನ ಸ್ವೀಕರಿಸಬೇಕು. ಅದೇ ಶಬರಿಮಲೆ ತತ್ವ. ನೀವ್ ಹೇಳಿದ್ರಿ ನಾನು ಅನ್ನೋದಿಲ್ಲ ಇಲ್ಲಿ ಅಂತ ಸ್ವಾಮಿ. ಇನ್ನೊಬ್ಬರಿಗೆ ಸಂತೋಷ ಪಡಿಸಿ ಈ ಆಚಾರಗಳನ್ನ ಮಾಡಬಾರ್ದನ್ನ ಮಾಡಿ ಇನ್ನೊಬ್ಬರಿಗೆ ಸಂತೋಷ ಪಡಿಸೋದು ಅದು ತಪ್ಪೇ ಆಗುತ್ತೆ. ಅದು ಮಾಡಬಾರ್ದು. ಇವಾಗ ಹರಿವರಾಸನ ಮಾಡಿದ್ಮೇಲೆ ದೇವ್ರ ಮನೆ ಬಾಗ್ಲು ಹಾಕ್ಬಿಡ್ಬೇಕು. ದೇವ್ರ ಮನೆ ಆಗ್ಲಿ, ದೇವಸ್ಥಾನ ಆಗ್ಲಿ, ಏನೇ ಆಗ್ಲಿ, ಈಗ ಮತ್ತೆ ಅಲ್ಲಿ ನಿಶಬ್ದ ಇರಬೇಕು. ಆಮೇಲೆ ಪ್ರತಿಯೊಂದು ದೇವಸ್ಥಾನಗಳಲ್ಲಿ ನೋಡಿ ಎಲ್ಲ ದೀಪಗಳು 108 2 ದೀಪ ಅಲ್ಲ 100,000 ದೀಪ ಇದ್ರು ಎಲ್ಲ ದೀಪನೂ ಆರಿಸ್ಬಿಡ್ತಾರೆ. ಆರಿಸ್ಬಿಟ್ಟು ಒಂದು ದೀಪ ಸೂರ್ಯ ಉದಿಯೋ ಕಡೆ ಉರಿತಾ ಇರ್ತದೆ, ಇನ್ನೊಂದು ಸೂರ್ಯ ಮುಳುಗೋ ಕಡೆ ಸ್ವಾಮಿ. ಅದು ಯಾತಕ್ಕೆ ಅಂತ ಹೇಳಿದ್ರೆ ಬೆಳಿಗ್ಗೆ ನಾವು 2 ನಿಮಿಷ ಲೇಟ್ ಆಗ್ಬೋದು, 1 ನಿಮಿಷ ಅಷ್ಟರೊಳಗೆ ಈ ಜ್ಯೋತಿ ಅಲ್ಲಿಗೆ ಕಾಣಬೇಕು. ಅಲ್ಲಿ ಅದೊಂದು ಆಚಾರಗಳೆಲ್ಲ ಇರ್ತದೆ. ಇವಾಗ ನಾವು ಎಲ್ಲರೂ ನೋಡ್ಬೇಕು ಅಂತ ಹೇಳ್ಬಿಟ್ಟು ಆ ಆಚಾರನ ನಾವು ಹಾಳು ಮಾಡೋದು ತಪ್ಪಾಗತ್ತೆ. ಯಾಕಂದ್ರೆ ಪಡಿ ಅನ್ನೋದು ಶಾಶ್ವತವಾದ ಪಡಿ. ನೀವ್ ಹೇಳ್ದಂಗೆ ಎಲ್ಲ ಆ ತತ್ವಗಳು ಇದ್ರೆ ಮಾತ್ರ ಆ ಸಿದ್ಧಾಂತಗಳಿಗೆ ನಾವು ಬದ್ಧವಾಗಿರ್ಬೇಕು. ನಾವು ಜನಗಳಿಗೋಸ್ಕರ ನಾವು ಇದು ಮಾಡ್ತೀವಿ, ಸ್ವಾಮಿಗಳಿಗೋಸ್ಕರ ಮಾಡ್ತೀವಿ ಅನ್ನೋದು ಅದು ಸ್ವಲ್ಪ ನನಗೆ ಅನಿಸ್ತಾ ಇದೆ ಸ್ವಾಮಿ. ಸ್ವಾಮಿ, ನೀವ್ ಹೇಳಿದ್ದ ಅಭಿಪ್ರಾಯನ ನಾವು ಮುಕ್ತ ಮನಸ್ಸಿಂದ ಸ್ವಾಗತಿಸ್ತೀವಿ. ಇಲ್ಲಿ ನಾವು ಯಾವ್ದನ್ನು ತಿರಸ್ಕಾರ ಮಾಡಲ್ಲ. ಯಾಕೆಂದ್ರೆ ವಿಚಾರಗಳನ್ನ ನಾವು ಬರೆಯೋ ಗಂಟ ಮಾತ್ರ ಗೊತ್ತು, ನಮ್ಗೆ ಬಿ ಗೊತ್ತಿರಲ್ಲ. ಸರಿ ಸರಿ. ಅದೇ ರೀತಿ ಈ ಬರ್ದಾಗ್ಲ ಆ ಟೀಚರ್ ಹೇಳ್ಕೊಟ್ಟಂಗೆ ನೀವು ಒಂದು ಪಾಠ ಹೇಳ್ಕೊಟ್ಟಿದ್ರ, ಈ ಪಾಠಕ್ಕೆ ಏನೇನ್ ಪಾಠ ಸೇರಿಸ್ತಾರೋ ಎಲ್ಲ ಗುರುಗಳು ಸೇರಿಸಿ ಸ್ವಾಮಿ. ಸಂತೋಷ.
ಮತ್ತೆ ಇಲ್ಲಿ ನಿಮ್ಮ ಒಂದು ಅಭಿಪ್ರಾಯದಲ್ಲಿ ಟೋಟಲ್ ಅಭಿಪ್ರಾಯ ಏನು ಅಂತಂದ್ರೆ ಸ್ವಾಮಿ ಶಬರಿಮಲೆ ಸಂಪ್ರದಾಯ ಅಲ್ಲಿ ಸರಳತೆ ಇರಬೇಕು. ಸರಳತೆ ಇಲ್ಲ, ಎಲ್ಲ ಆಡಂಬರಕರಣ ಆಗಿ ಹೂವು ಅಷ್ಟು ರಾಶಿ ತುಂಬಿ ಅಷ್ಟನ್ನ ತುಳಿದು ಎಲ್ಲ ವೇಸ್ಟ್ ಮಾಡ್ತಾ ಇದ್ದಾರೆ. ಭಗವಂತ ಅಷ್ಟೆಲ್ಲ ಅಪೇಕ್ಷೆ ಪಡೋರಲ್ಲ. ನಾವು ನಮ್ಮ ಸಂತೋಷಕ್ಕಾಗಿ ಆ ಭಗವಂತನಿಗೆ ಈ ಅಲಂಕಾರ ಎಲ್ಲ ಮಾಡ್ತಾ ಇದ್ದೀವಿ ಅನ್ನೋದು ನಿಮ್ಮ ಅಭಿಪ್ರಾಯ ಅಲ್ಲ ಸ್ವಾಮಿ? ಹೌದು ಸ್ವಾಮಿ, ಖಂಡಿತವಾಗ್ಲು. ಯಾಕಂದ್ರೆ ತತ್ವ ಆಚಾರಗಳು, ಆ ಆಚಾರನ ಬಿಟ್ಟು ನಾವು ಬೇರೆ ನಾವು ನಮ್ಮ ಸ್ವಂತ ಇದಕ್ಕೆ ನಾವು ಹೋಗಬಾರ್ದು ಸರ್. ಅದ್ರ ಆ ಕ್ರಮ ನಾವು ತಗೊಂಡ್ಬಂದ್ಬಿಟ್ರೆ ಅದು ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಸ್ವಾಮಿ ಅಂತ ನನಗೆ ಅನ್ಸುತ್ತೆ ಸ್ವಾಮಿ. ಸ್ವಾಮಿ, ಇದು ಒಂದು ಸ್ವಲ್ಪ ಸುದೀರ್ಘವಾಗಿ ಬೆಳಿಬೋದು. ನಿಮ್ಮನ್ನ ಯಾವಾಗ ಸಂಪರ್ಕ ಮಾಡಬೇಕು ಆದ್ರೂ ನನಗೆ ನಂಬರ್ ಕೊಟ್ಟಿರಿ, ನಿಮ್ಮದು ನಂಬರ್ಗೆ ನಾನು ಕರೆ ಮಾಡ್ತೀನಿ. ನಟರಾಜ ಸ್ವಾಮಿಗಳಿಗೆ ಹೇಳಿ ನನಗೆ ಕೊಡಿ. ಈಗ ನಾನು ಏನು ಇಲ್ಲಿ ನಾನು ಯಾವುದು ಕನ್ಕ್ಲೂಡ್ ಮಾಡೋಕ್ಕಾಗಲ್ಲ ಸ್ವಾಮಿ, ಅಂದರೆ ಸಮಾರೋಪ ಮಾಡೋಕ್ಕಾಗಲ್ಲ. ಯಾಕೆಂದರೆ ನಾನು ನಿಮಗಿಂತ ಏನು ಯಾರಿಗಿಂತನೂ ಏನೂ ಗೊತ್ತಿಲ್ಲದೆ ಇರೋ ಸ್ವಾಮಿ. ನಾನು ನಿಮ್ಮಿಂದ ಹೇಳ್ಬಿಟ್ಟಿದ್ದೀನಿ ಸ್ವಾಮಿ ನನ್ನ ಬಗ್ಗೆ. ಯಾಕೆಂದ್ರೆ ಒಂದು ಏನಾದ್ರು ಒಂದು ಹೇಳ್ಬೇಕಾದ್ರೆ ನಮಗೆ ಸ್ವಾಮಿ ಏನು ಹೇಳ್ಬೇಕಾದ್ರೆ ಯಾವ್ದು ಎಲ್ಲಾ ದೇವ್ರಿಗೂ ಅಷ್ಟೇನೆ, ಎಲ್ಲಾ ದೇವ್ರಿಗೂ ಪ್ರತಿಯೊಂದು ಇದಕ್ಕೂ ಒಂದು ಕ್ರಮ, ಒಂದು ಆಚಾರ ಇರುತ್ತೆ. ನಾವು ಏನಾದ್ರು ಹೇಳೋ ಟೈಮಲ್ಲಿ ಏನಾದ್ರು ಒಂದು ಬಾಯಿ ತಪ್ಪ ಆಗುತ್ತೋ ಅನ್ನೋ ಮಾತಾಡ್ಬೇಕಾದ್ರೆ ಆ ಲೆವೆಲ್ಗೆ ನಾವು ಮಾತಾಡ್ಬೇಕು ಸ್ವಾಮಿ. ಏನೋ ಇಷ್ಟ ಬಂದಂಗೆ ನನಗೆ ಬಾಯಿಗೆ ಬಂದಂಗೆ ನಾವು ಮಾತಾಡೋದು ಅದು ತಪ್ಪಾಗ್ಬಿಡುತ್ತೆ. ಯಾಕಂದ್ರೆ ತಮ್ಮ ಹತ್ರ ಎಲ್ಲ ಮಾತಾಡ್ಬೇಕಂದ್ರೆ ನಾವು ಆ ಭಗವಂತನ ನಾವು ಎಷ್ಟು ಭಯ ಭಕ್ತಿಯಿಂದ ನಾವು ಇದು ಮಾಡ್ತೀವಿ, ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಹತ್ರ ನಾವು ಮಾತಾಡಬೇಕು. ಇಲ್ಲ ಸ್ವಾಮಿ, ದಯವಿಟ್ಟು ಅಂತ ಪದ ಬಳಕೆ ಮಾಡಬೇಡಿ. ನನಗೆ ಏನಂದ್ರೆ ಏನೋ ಗೊತ್ತಿಲ್ಲ ಸ್ವಾಮಿ. ನಾನು ನನ್ನ ಒಂದು ಸ್ಲೋಗನ್ ಏನಂದ್ರೆ ನನಗಿಂತ ಕಿರಿಯವರು ಯಾರಿಲ್ಲ ಸ್ವಾಮಿ. ಆ ತತ್ವದಲ್ಲೇ ಅಡ್ಗೋಯ್ತಾ ಇಲ್ಲ. ಒಂದೇ ಮಾತಂದ್ರಿ ಅದು ಅದು 18 ಮಟ್ಲದು ಅಷ್ಟು ತತ್ವನು ನೋಡಿ ಒಂದು ಮಾತಲ್ಲಿ ನೀವು ಹೇಳ್ಬಿಡಿ. ನಾನು ಇಷ್ಟೊತ್ತು ಮಾತಾಡಿದ್ದು ಒಂದೇ, ನೀವು ಒಂದು ಮಾತಾಡಿದ್ದು ಅದಕ್ಕೆ ಹೇಳೋದು ಸ್ವಾಮಿ. ಇಲ್ಲ ಸ್ವಾಮಿ, ಅದೆಲ್ಲ ನಿಮ್ಮಂತ ಗುರುಗಳಿಂದ ತಿಳ್ಕೊಂಡಿರೋಂಥದ್ದು ನಾವು ಮಾತಾಡ್ತಾ ಬಂದಿದೆ ಸ್ವಾಮಿ. ಅದೆಲ್ಲ ನೀವು ಕೊಟ್ಟಿರೋಂಥ ದಾರಿ, ನೀವು ಕೊಟ್ಟಿರೋ ಮಾರ್ಗದರ್ಶನ, ನಿಮ್ಮ ಪಾದದ ಧೂಳಿನಿಂದ ಕಲಿತಾ ಇರೋಂಥದ್ದು ಸ್ವಾಮಿ. ಅದು ಈಗ ಈ ವಿಚಾರವನ್ನ ನಾವು ಮೊದಲಿಗೆ ನಟರಾಜ ಸ್ವಾಮಿಗಳಿಗೆ ಧನ್ಯವಾದ ಹೇಳಬೇಕು. ಯಾಕೆಂದ್ರೆ ಇದು ಒಂದು ಉತ್ತಮವಾದ ಬೆಳವಣಿಗೆ ಸ್ವಾಮಿ. ಇದು ಯಾರು ನಾವು ಟೀಕಿಸೋದಾಗ್ಲಿ, ನಾವು ಯಾರ ಮನಸ್ಸನ್ನು ನೋಯಿಸ್ಬೇಕಾಗ್ಲಿ ಅಂತ ಏನು ಮಾಡ್ತಾ ಇಲ್ಲ ಸ್ವಾಮಿ. ಇಲ್ಲ ಸ್ವಾಮಿ, ಹೌದು. ಯಾಕೆಂದ್ರೆ ಯಾರು ಆ ಭಾವನೆಯಲ್ಲಿ ತಗೊಳ್ಳೋದು ಬೇಡ. ಮತ್ತೆ ಇಲ್ಲಿ ಕೃಷ್ಣ ಸ್ವಾಮಿಗಳು ಹೇಳ್ಬಿಟ್ರು ಅವರು ನಮ್ಗಿಂತ ದೊಡ್ಡವರು ಅನ್ನೋದು ಭಾವನೆನೂ ಯಾರು ಬೇಡ. ಎಲ್ಲರೂ ಆ ಭಗವಂತನ ಸೇವಕರೇ, ಆ ಭಗವಂತನ ಭಕ್ತರೇ ನಾವು. ಈ ವಿಚಾರ ಅವ್ರ ಮನಸ್ಸಲ್ಲಿ ಇದೆ. ಈಗಿರೋದನ್ನ ನಾವು ಸ್ವಾಗತವಾಗಿ ಈಗ ಸ್ವಾಗತ ಮಾಡೋಣ ಸ್ವಾಮಿ. ಈಗಲ್ಲ, ನೀವು ಈಗ ಹೇಳ್ತಾ ಇರೋದು ಹೀಗೆ ಅಂತ ನೀವು ಹೇಳಿದ್ರೆ ನಾವು ಅದನ್ನು ತಿದ್ಕೋತೀವಿ ಸ್ವಾಮಿ. ಏನ್ ಹೇಳ್ತೀರಾ ಸ್ವಾಮಿ? ಸ್ವಾಮಿ ಸರಿ ಸ್ವಾಮಿ ಅಲ್ವಾ ಸ್ವಾಮಿ? ನೀವು ಹೇಳಿದ್ರಲ್ಲಿ ನಾವು ಯಾರನ್ನೂ ಯಾವ ಮನಸ್ಸನ್ನು ನೋಯ್ಸಕ್ಕಂತೂ ನಾವು ಹೇಳ್ತಾ ಇಲ್ಲ. ನೀವು ನೋಡಿದಾಗ ಸ್ವಾಮಿ ಇದು ಈಗ ಇರಬಾರ್ದು ಅಂತ ಹೇಳ್ತಾ ಇದ್ದೀರಾ. ಇಲ್ಲ ಸ್ವಾಮಿ, ಈಗ ಮಾಡಿದ್ರೆ ಹಾಗೆ ಅಂತ ಹೇಳಿದ್ರೆ ಮುಂದೆ ಬಂದು ಎಲ್ಲರೂ ಹೇಳಿ ಸ್ವಾಮಿ. ಸರಿ ಸ್ವಾಮಿ. ಮುಕ್ತವಾಗಿ ಎಲ್ಲರೂ ಮಾತಾಡಲಿಕ್ಕೆ ಈ ಒಂದು ವೇದಿಕೆ ಸ್ವಾಮಿ. ಇದು VSS ಮೀಡಿಯಾ. ಇದು ಸ್ವಾಮಿ ಅಯ್ಯಪ್ಪನ ವಿಚಾರಧಾರೆ. ಇಲ್ಲಿ ಯಾರು ಬೇಕಾದ್ರೂ ಹೇಳ್ಬೋದು ಸ್ವಾಮಿ. ನಟರಾಜ ಸ್ವಾಮಿಗಳು ಕೊಡಿ ಸ್ವಾಮಿ. ಸರಿ, ಒಂದು ನಿಮಿಷ ಸ್ವಾಮಿ. ಹೇಳಿ ಸ್ವಾಮಿ, ನಿನ್ನೆ ನಾವು ಕೊಟ್ಟ ಉತ್ತರಕ್ಕೂ ಈಗ ಎಲ್ಲ ಗುರುಸ್ವಾಮಿಗಳಿಂದ ನಾವು ಉತ್ತರ ಸ್ವೀಕರಿಸೋಣ ಸ್ವಾಮಿ. ಇದಕ್ಕೆ ಈಗ ನಾವು ಇಲ್ಲಿಗೆ ನಾವು ಇದನ್ನ ಒಂದು ಚೈನ್ ಲಿಂಕ್ ಆಗಿ ಬೆಳೆಸೋಣ. ಯಾರ್ಯಾರು ಏನೇನು ಉತ್ತರ ಕೊಡ್ತಾರೆ ಆ ಉತ್ತರ ಎಲ್ಲ ಸ್ವೀಕರಿಸೋಣ ಸ್ವಾಮಿ. ಅದರಿಂದ ನಮ್ಗೆ ಇನ್ನೂ ಹೆಚ್ಚಿನ ವಿಚಾರ ತಿಳ್ಕೊಳ್ಳೋಕೆ ನಮಗೆ ಒಂದು ಮಹತ್ವ ಗೊತ್ತಾಗುತ್ತೆ. ಯಾಕೆಂದ್ರೆ ಯಾರೋ ಒಬ್ರು ಇನ್ನೂ ಏನೋ ಒಂದು ಬಲ್ಲವರಾಗಿರ್ತಾರೆ. ಅದು ತಿಳ್ಕೊಳ್ಳೋಕ್ಕೆ ಭಗವಂತ ನಿಮ್ಮಿಂದ ಒಂದು ಒಳ್ಳೆಯ ಒಂದು ಪ್ಲಾಟ್ಫಾರ್ಮ್ ಕೊಟ್ಟಿದ್ದಾರೆ ಸ್ವಾಮಿ. ಅದಕ್ಕೆ ನಿಮ್ಮ ಪಾದಾರವಿಂದಗಳಿಗೆ ಮತ್ತೊಮ್ಮೆ ಶರಣು ಸ್ವಾಮಿ. ಸ್ವಾಮಿ ಶರಣು. ನಿಮ್ಮ ಗುರುಸ್ವಾಮಿಗಳಿಗೆ ಕೊಡಿ ಸ್ವಾಮಿ. ನನ್ನ ಮಾತಿನಿಂದ ಏನಾದ್ರೂ ನಿಮ್ಮ ಮನಸ್ಸಿಗೆ ಯಾವುದೋ ಒಂದು ಭಾಗದಲ್ಲಿ ನೋವಾಗಿದ್ರೆ ಕ್ಷಮಿಸಿ. ನಮ್ಗೆ ತುಂಬಾ ಸಂತೋಷ ಆಗಿದೆ. ಇಲ್ಲಿ ನಾವು ಕೇಳಿ ಅಲ್ಲಿ ದೇವ್ರ ಮುಂದೆನೆ ಕೂತ್ಕೊಂಡು ನನಗೆ ಅದನ್ನ ಹೇಳಿದೆ, ಈ ಭಾಗ್ಯ ನನ್ಗೆ ಸಿಕ್ತು ನೋಡಿ. ನನ್ನ ಮಹಾಭಾಗ್ಯ ಇದು. ಮಾಲಾಧಾರಣೆ ಮಾಡಿ ಇವತ್ತಿಗೆ 6ನೇ ದಿವಸ. ಭಗವಂತ ನಿಮ್ಮಿಂದ ನಮಗೆ ಮಹಾಭಾಗ್ಯಗಳನ್ನ ಕೊಡ್ತಾ ಇದ್ದಾರೆ. ಈ ವರ ಈಗಲೇ ಕೊಡ್ತಾ ಇರ್ಲಿ ಸ್ವಾಮಿ. ಇದಕ್ಕೆ ಕಾರಣಕರ್ತರು ನಾನು ಹೇಳ್ಬಿಡ್ತೀನಿ ಸ್ವಾಮಿ. ಮುಖ್ಯವಾಗಿ ನಮ್ಮ ಇಷ್ಟಕ್ಕೂ ಕಾರಣಕರ್ತರು ಸ್ವಾಮಿ. ಕೇಳಿಸ್ತಾ ಇದೆಯಾ? ಸರಿ ಸ್ವಾಮಿ, ಕೇಳಿಸ್ತಾ ಇದೆ ಸ್ವಾಮಿ. ಇಷ್ಟು ವಿಚಾರನ ನಾವು ಒಂದು ಬೇರೆ ಕಲ್ಪೋರ್ಡಲ್ಲಿ ಕೊಟ್ಬಿಡ್ತಾ ಇದ್ದೋ. ನಮ್ಮ ಗಣೇಶ್ ಕಾಳಿದಾಸ್ ಸ್ವಾಮಿ ಅಂತ ಬೆಂಗಳೂರು ಇದ್ದಾರೆ ಸ್ವಾಮಿ. ಅವ್ರನ್ನ ಮಾತಾಡಿಸಿ ಆ ಗುರುಸ್ವಾಮಿನ, ಅವ್ರ ಅಭಿಪ್ರಾಯ ಏನಿದೆ ಅಂತ ಕೇಳಿ ಅಂದ್ರು. ಸರಿ ಸ್ವಾಮಿ, ಅದಕ್ಕೋಸ್ಕರ ನಿಮ್ ಮಾತಾಡ್ಸಿದ್ವಿ ಸ್ವಾಮಿ. ಇನ್ನು ಏನಾದ್ರು ಹೇಳಾಗಿದ್ರೆ ಹೇಳಿ ಸ್ವಾಮಿ ವಿಚಾರವಾಗಿ. ಇಲ್ಲ ಸ್ವಾಮಿ, ನಾನು ಅಷ್ಟೇ ಇದೆ ಎರಡೇ ಮಾತಲ್ಲಿ. ಯಾಕಂದ್ರೆ ಅಷ್ಟು ತಿಳುವಳಿಕೆ ಇಲ್ಲ.
ನನ್ಗೆ ಏನ್ ಮಾತಾಡ್ಬೇಕು ಅಂತ ನನ್ಗೆ ಇದಲ್ಲ. ಒಟ್ಟಲ್ಲಿ ನಮ್ ಗುರುಸ್ವಾಮಿಗಳೆಲ್ಲ ಏನ್ ಹೇಳಿದರೆ ಆಗ ಆವತ್ತಿನ ಆಚಾರಗಳು ಹಳೆ ಪದ್ಧತಿಗಳು ಏನಿದೆ ಅಷ್ಟು ಗೊತ್ತಿದೆ ಅಷ್ಟು ಹೇಳ್ತೀವಿ ಸ್ವಾಮಿ. ಇನ್ನು ಇವಾಗ ಬರೋದೆಲ್ಲ ನಮ್ಗೆ ಅಷ್ಟು ಗೊತ್ತಾಗ್ತಾ ಇಲ್ಲ ಸ್ವಾಮಿ. ಇವಾಗೆಲ್ಲ ಯಾರ ಹತ್ರನೂ ಏನು ಮಾತಾಡಕ್ ಆಗಲ್ಲ ಸ್ವಾಮಿ. ಇವತ್ತು ಇವಾಗ ಸತ್ಯ ನೋಡಿದ್ರೆ ನಾನು ತಪ್ಪಾಗುತ್ತೆ ಅಂದ್ರೆ ನಾನು ಅದನ್ನ ಆ ಸತ್ಯನ ಬಿಟ್ಟು ನಾನು ಹೊರಗಡೆ ಬರೋದು ಇಲ್ಲ ಸ್ವಾಮಿ. ಯಾರು ದೂರ ಮಾಡ್ಕೊಂಡ್ರು ಸರಿ, ಯಾರು ಏನೇ ಆಗಿದೆ ಅವ್ರು ನಮ್ ಗುರುಸ್ವಾಮಿಗಳು ಏನ್ ಹೇಳ್ಕೊಂಡಿದ್ರೆ ಅದನ್ನೇ ನಾನು ಕೊನೆಯವರೆಗೂ ನಾ ಮಣ್ಣಿಗೆ ಹೋಗೋವರೆಗೂ ಅದನ್ನ ಪಾಲಿಸ್ಕೊಂಡು ಅದಕ್ಕೆ ಒಂದು ಬೆಲೆ ಇರುತ್ತೆ. ಇವಾಗ ತಾವು ಏನೋ ಒಂದು ಮಾತಂದ್ರಿ ಅದಕ್ಕೆ ನಾನು ಏನ್ ಹೇಳ್ಬೇಕು ಅರ್ಥ ಆಗ್ತಾ ಇಲ್ಲ ನಿಮ್ಗೆ ನೋಡಿ. ಅದನ್ನ ನಾನು ಇವಾಗ ನಾನು ಸಾಯೋವರೆಗೂ ಅದನ್ನ ನಾನು ನೆನೆಸ್ಕೊತೀನಿ. ಅದ್ ನೆನೆಸ್ಕೊಂಡ್ರೆ ತಪ್ಪಾಗಿ ಹೇಳಿದ್ರೆ ಇಲ್ಲೇ ಹೇಳಿ. ಮತ್ತೆ ನಿಮ್ಮ ಗುರುಸ್ವಾಮಿಗಳು ಬೆಲೆ ಇರುತ್ತೆ. ಹೌದು ಸ್ವಾಮಿ, ನಿಮ್ಮ ಗುರುಸ್ವಾಮಿಗಳು ಅವರ ಗುರುಸ್ವಾಮಿಗಳು ಎಲ್ಲರೂ ಕೂಡ ಅವರು ಭಗವಂತನ ಒಂದು, ಯಾಕೆಂದ್ರೆ ಹಿರಿಯರಿದ್ದೀರಾ. ನಿಮ್ಮ ವಯಸ್ಸು ಎಷ್ಟು ಸ್ವಾಮಿ? 72 ಸ್ವಾಮಿ, ನಿಮ್ಮ ವಯಸ್ಸಿನ ಒಂದು 40% 50%, ನನಗೆ 49 ವರ್ಷ ಈಗ. ನಿಮ್ಮ ಪಾದದೊಳಗೂ ಸಮಯ ಇಲ್ಲ. ಇದನ್ನ ವಿಚಾರವನ್ನ ಹೀಗೆ ಮುಂದುವರ್ಸ್ಕೊಂಡು ಹೋಗೋಣ ಸ್ವಾಮಿ. ನಿಮ್ಮನ್ನ ನಾವು ಸಂಪರ್ಕ ಮಾಡ್ತೀವಿ. ಮತ್ತೆ ಈ ವಿಚಾರವನ್ನ ಇವತ್ತು ಕ್ವಶನ್ ಮಾರ್ಕ್ ರೂಪದಲ್ಲಿ ಕೊಡ್ತೀವಿ ಸ್ವಾಮಿ. ಮನೆಗಳಲ್ಲಿ ಪಡಿ ಪೂಜೆ ಮಾಡಬಹುದೇ ಅಂತ, ಅದಕ್ಕೆ ಸಂಬಂಧಪಟ್ಟವರು ಬಹಳಷ್ಟು ಗುರುಸ್ವಾಮಿಗಳು ಈ ವಿಡಿಯೋದಲ್ಲಿ ನೋಡ್ತಾರೆ ಸ್ವಾಮಿ. ಹೌದು, ನೋಡ್ತಾ ಇರ್ತಾರೆ ಸ್ವಾಮಿ. ಅವ್ರಿಗೆಲ್ಲರೂ ಕೂಡ ನಾವು ಶೇರ್ ಮಾಡ್ತೀವಿ ಸ್ವಾಮಿ. ನನಗೂ ಕೂಡ ಯಾರ್ಯಾರು ಇದ್ದಾರೆ ಅವ್ರಿಗೆಲ್ಲ ತಲುಪಿಸ್ತೀನಿ ಸ್ವಾಮಿ. ಅವ್ರ ಉತ್ತರ ಏನ್ ಬರುತ್ತೆ ಆ ಉತ್ತರವನ್ನ ನಾವು ಯಾವ ಮನಸ್ಥಿತಿಯಲ್ಲಿ ಸ್ವೀಕರಿಸ್ತೀವೋ ಅದನ್ನ ಸ್ವೀಕರಿಸೋಣ ಸ್ವಾಮಿ. ಸರಿ ಸ್ವಾಮಿ, ಸರಿ ಸ್ವಾಮಿ. ಯಾಕೆಂದ್ರೆ ನೀವು ಹೇಳದಂಗೆ ನಾವು ಏನಂದ್ರೆ ಏನು ಇಲ್ಲ ಸ್ವಾಮಿ. ನಿಮ್ಮಿಂದ ನಾವು ಕಲಿತಾ ಇದ್ದೀವಿ. ನಿಮ್ಮ ಈ ಒಂದು ದೊಡ್ಡ ಗುಣಕ್ಕೆ ನಾವು ಸಾಷ್ಟಾಂಗ ನಮಸ್ಕಾರಗಳು ಸ್ವಾಮಿ. ಅಯ್ಯೋ ಸ್ವಾಮಿ, ನಾವು ಅಷ್ಟೇ ಸ್ವಾಮಿ. ನಿಮ್ಗೆ ನೀವು ಎಷ್ಟು ನಮಸ್ಕಾರ ಮಾಡ್ಬೇಕು ಅಂದ್ರೆ ನೀವೆಷ್ಟು ಹೇಳಿದ್ರೆ ಅದಕ್ಕಿಂತ ಒಂದು ನಮಸ್ಕಾರ ಜಾಸ್ತಿಯಾಗಿ ನಾನು ಎಲ್ಲ ಭಗವಂತನಿಗೆ ಸಮರ್ಪಣೆ ಸ್ವಾಮಿ. ಭಗವಂತನ ಒಂದು ಪಾದ ಸೇವಕರಾಗಿ, ಅದರಲ್ಲೂ ವಿಶೇಷವಾಗಿ ನಾವು ಎಷ್ಟು ನಟರಾಜ ಸ್ವಾಮಿಗಳಿಗೆ ಮತ್ತೆ ಗಣೇಶ ಸ್ವಾಮಿಗಳಿಗೆ ಇಲ್ಲಿ ನಾವು ಸ್ಮರಿಸಲೇಬೇಕು. ಯಾಕೆಂದ್ರೆ ಅವರು ಹೇಳಿದ್ರಿಂದ ನಿಮ್ಮ ಪರಿಚಯ ಆಯಿತು. ನಾವು ಅಲ್ಲಿಗೆ ನಿಲ್ಲಿಸ್ಬಿಟ್ಟಿದ್ರೆ ನೀವು ಮಾತಾಡ್ತಾನೆ ಇರಲಿಲ್ಲ. ಆ ವಿಚಾರ ಏನೋ ಹೇಳಿದ್ರು ಬಿಡಿ ಸ್ವಾಮಿ ಅಂತ. ಇದು ಒಂದು ಉತ್ತಮವಾದ ಬೆಳವಣಿಗೆ ಸ್ವಾಮಿ. ಈ ಬೆಳವಣಿಗೆಯನ್ನು ಉತ್ತಮವಾಗಿ ಸ್ವೀಕರಿಸುವ ಎಲ್ಲ ಮನಸ್ಸುಗಳಿಗೆ, ಎಲ್ಲ ಅಯ್ಯಪ್ಪ ಭಕ್ತರಿಗೆ ಕೋಟಿ ಕೋಟಿ ಪ್ರಣಾಮಗಳು. ಇಲ್ಲಿ ನಾವು ಯಾರೊಬ್ಬರ ಮನಸ್ಸನ್ನು ನೋಯಿಸಲ್ಲ ಸ್ವಾಮಿ. ಹಾಗಂತ ಯಾರೊಬ್ಬರು ಪೂಜೆ ಮಾಡೋದನ್ನು ನಾವು ಬೇಡ ಅಂತೆಲ್ಲ. ಆದರೆ ವಿಚಾರ ಹೀಗಿದೆ ಅಂತ ಈ ಗುರುಸ್ವಾಮಿಗಳು ಹೇಳಿದ್ದಾರೆ. ಇದಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು ಅನ್ನೋದನ್ನು ತಿಳಿಸಿ ಸ್ವಾಮಿ ಅಂತ ಎಲ್ಲ ಸ್ವಾಮಿಗಳಲ್ಲಿ ಕೇಳ್ತಾ ಇದ್ದೀನಿ ಸ್ವಾಮಿ. ಸರಿ ಸ್ವಾಮಿ, ಸರಿ ಸ್ವಾಮಿ, ಸರಿ ಸ್ವಾಮಿ. ಸ್ವಾಮಿ ಶರಣಂ. ಇದು ಮನೆಗಳಲ್ಲಿ ಪಡಿ ಪೂಜೆ ಎಂಬುವ ಒಂದು ಪೂಜೆ, ಅಯ್ಯಪ್ಪನ ಪೂಜೆಯನ್ನು ಮಾಡಿದಾಗ ಮಾಡುವಂತಹ ಕಾರ್ಯ ಏನು ಅನ್ನೋದನ್ನ ಆ ಗುರುಸ್ವಾಮಿಗಳು ಒಂದು ಅರ್ಥಗರ್ಭಿತವಾಗಿ ಹೇಳಿದ್ದಾರೆ. ಇದನ್ನ ಮುಂದುವರಿಸಿಕೊಂಡು ತಮ್ಮ ಅಭಿಪ್ರಾಯಗಳನ್ನು ತಮ್ಮ ಭಾಗದ ಕರ್ನಾಟಕದ ಎಲ್ಲ ಪ್ರದೇಶದ ಗುರುಸ್ವಾಮಿಗಳು ಕೂಡ ಮತ್ತೆ ಅಥವಾ ಹೊರಗಡೆ ಯಾವುದೇ ಒಂದು ರಾಜ್ಯದವರು ಆಯಾ ಭಾಷೆಗಳಲ್ಲೇ ಕೂಡ ಒಂದು ವಿಡಿಯೋ ಮತ್ತು ಮೀಡಿಯಾ ಮೂಲಕ ಕಳಿಸ್ಕೊಟ್ರೆ ನಾವು ದಯವಿಟ್ಟು ನಾವು ತಿಳ್ಕೊಳ್ತೀವಿ ಸ್ವಾಮಿ. ಇದು ಭಗವಂತನ ವಿಚಾರಧಾರೆ, ಅದು ಸಾಗರ. ಆ ಸಾಗರದ ಒಂದು ಹನಿ ನೀರನ್ನು ನಾವು ಕುಡಿದಿಲ್ಲ, ಕುಡಿಯೋಕ್ಕೂ ಆಗಲ್ಲ, ಅಷ್ಟು ಭಾಗದಲ್ಲಿದ್ದೀವಿ ಅಂತ ಒಂದು ವಿಚಾರಧಾರೆಯನ್ನು ತಿಳಿಸ್ಕೊಟ್ಟಂತಹ ಶ್ರೀಯುತ ಮೈಸೂರಿನ ಕೃಷ್ಣ ಸ್ವಾಮಿ ಅಲ್ಲ ಸ್ವಾಮಿ ನಿಮ್ಮ ಹೆಸರು? ಹೌದು ಸ್ವಾಮಿ, ಕೃಷ್ಣ ಸ್ವಾಮಿಗಳ ಪಾದಾರವಿಂದಕ್ಕೆ ನಮಿಸುತ್ತಾ, ಅವರನ್ನು ಪರಿಚಯಿಸಿದಂತಹ ನಟರಾಜ್ ಸ್ವಾಮಿಗಳಿಗೂ ಕೂಡ ವಂದಿಸುತ್ತಾ ಈ ಒಂದು ವಿಚಾರವನ್ನು ಇಲ್ಲಿ ಮುಂದುವರಿಸ್ತಾ ಇದ್ದೀನಿ ಸ್ವಾಮಿ. ಯಾರು ಸುಮ್ಮನೆ ಇರಬೇಡಿ ಸ್ವಾಮಿ. ಈ ವಿಡಿಯೋವನ್ನು ನೋಡಿದಾಗ ಎಲ್ಲ ನಿಮ್ಮ ಗುರುಸ್ವಾಮಿಗಳಿಗೆ ತಲುಪಿಸಿ ಇದನ್ನು. ಇದು ಒಂದು ಉತ್ತಮವಾದ ಬೆಳವಣಿಗೆ. ನಾವು ಏನೋ ಮಾಡ್ತಾ ಇದ್ದೀವಿ, ಹಾಗೇ ಮಾಡೋದು ಅಂತಲ್ಲ. ಇದಕ್ಕೆ ಮಾಡಲೇಬೇಕು ಅನ್ನೋರು ಇದ್ರೆ ಅದಕ್ಕೂ ಒಂದು ಉತ್ತಮ ಉತ್ತರ ಕೊಡಿ, ನಾವು ಅದನ್ನು ಸ್ವೀಕರಿಸ್ತೀವಿ ಸ್ವಾಮಿ. ಮಾಡಬಾರ್ದು ಇವ್ರು ಹೇಳಿದ ಸರಿ ಅನ್ನೋದು ಇದ್ರು ಅದನ್ನು ಕೊಡಿ. ಎರಡರೂ ಉತ್ತರವನ್ನು ನಾವು ನಿರೀಕ್ಷಿಸ್ತಾ ಇರ್ತೀವಿ ಸ್ವಾಮಿ. ನನಗಿಂತ ಕಿರಿಯವನು ಯಾರು ಇಲ್ಲ. BSS ಮೀಡಿಯಾ ಯೂಟ್ಯೂಬ್ ಚಾನಲ್ಗಾಗಿ ಹಾಗೂ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ಗಾಗಿ TS ಕಣ್ಣನ್, ರಾಮನಗರ. ಮನೆಗಳಲ್ಲಿ ಪಡಿ ಪೂಜೆಯನ್ನ ಮಾಡಬಹುದೇ ಅಥವಾ ಮಾಡಬಾರದೆ, ಇದೇ ಒಂದು ಆ ಭಗವಂತನ ವಿಚಾರಧಾರೆಯ ಈ ಒಂದು ಮಂಡಲ ಕಾಲದ ಸಂಪೂರ್ಣವಾದ ವಿಚಾರ. ಈ ವಿಚಾರ ಜನವರಿ 20 ಆ ಸನ್ನಿಧಾನ ಮುಚ್ಚುವವರೆಗೂ ಕೂಡ ಯಾವುದೇ ಒಂದು ಕನ್ಕ್ಲೂಷನ್ಗೆ ಬರೋದಿಲ್ಲ ಸ್ವಾಮಿ. ಸ್ವಾಮಿ ಶರಣಂ.